ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನೆಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದಿರಿ, ಸೇಫ್ ಅದಿರಿ ಅನ್ಕೊಂತೀನಿ. ಈಗ ನಾವು ಡೆಲವರ್ ಸ್ಟೇಟ್ ನಾಗ ಇದೀವಿ. ಡೆಲವರ್ ಸ್ಟೇಟ್ ಇದು ಅಮೆರಿಕಾದು ಕರೆಂಟ್ ಪ್ರೆಸಿಡೆಂಟ್ ಜೋ ಬೈಡನ್ ಅವ್ರದ್ದು ಸ್ಟೇಟ್ ಅದ. ಇದು ಅವ್ರು ಇಲ್ಲೇ ಇರ್ತಾರ. ಡೆಲವರ್ ನೋಡಿ ಆಕಾಶವ್ರಿಗೆ ಏನ್ ಅನ್ಸಾಕತ್ತೈತಿ ಕೇಳೋಣ. ಬ್ಯಾಕ್ ಇನ್ ಮೈ ಓಲ್ಡ್ ಅಡ್ಡ ಯಾಕೆ ಹಿಂಗಂದ್ರ ಆಕಾಶ್ ಅವರು ಮೊದಲು ಡೆಲಿವರ್ನಾಗೆ ಇದ್ರು. ಇದು ಅವ್ರದ್ದು ಓಲ್ಡ್ ಅಡ್ಡ ಅದ ಅಂತ್ರಿ. ನಾವೀಗ ಡೆಲಿವರ್ ಒಳಗ ಮೇನ್ ಸ್ಟ್ರೀಟಿಗೆ ಬಂದಿವಿ. ಇಲ್ಲಿ ಬಹಳಷ್ಟು ರೆಸ್ಟೋರೆಂಟ್ಸ್ ಅದಾವು. ಅದ್ರಾಗ ನಮ್ಗೆ ಇವತ್ತು ನಾವು 2-3 ರೆಸ್ಟೋರೆಂಟ್ ಚೆಕ್ ಮಾಡಿದ್ವಿ. ನಮ್ಗೆ ವಿಯತ್ನಾಮೀಸ್ ತಿನ್ಬೇಕಂತ ಆಗತ್ತೈತಿ. ಅದ್ರ ಬಾನಿ ತಿನ್ನಾಕ ವಿಯತ್ನಾಮೀಸ್ ರೆಸ್ಟೋರೆಂಟಿಗೆ ಬಂದ್ವಿ. ಮತ್ತೆ ಹೋಗೋಣ, ಯಾಕೆ ತಡ ಮಾಡೋದು. ಒಳಗೆ ಎಂಟರ್ ಆದ ಕೂಡ ಈ ರೆಸ್ಟೋರೆಂಟ್ ಏನು ಭಾಳ ಹಂತಾಪ್ರಿ ದೊಡ್ಡದು ಅನಿಸ್ಲಿಲ್ಲ, ಬಟ್ ಕ್ಯೂಟಾಗಿ ಇತ್ತು. ಮತ್ತಿದು ಕ್ಲೀನಾಗೂ ಇತ್ತು. ಮತ್ತಿದು ಪ್ರಾಪರ್ ವಿಯತ್ನಾಮೀಸ್ ಅವ್ರದ್ದೇ ರೆಸ್ಟೋರೆಂಟ್ ಐತೆ. ಮತ್ತು ಇದ್ರದ್ದು ಪ್ರೈಸ್ ಅದನ್ನ ನೋಡ್ರಿ, ಅಷ್ಟು ಎಕ್ಸ್ಪೆನ್ಸಿವ್ ಇಲ್ಲ. ಮತ್ತು ಎಲ್ಲ ಟೈಪ್ ಆ್ಯಪಿಟೈಸರ್ಸ್ ಅದಾವು, ಸೂಪ್ಸ್ ಅದಾವು, ಮತ್ತು ಸ್ಯಾಲೆಡ್ಸ್, ರೈಸ್ ಪ್ಲೇಟ್ಸ್ ಎಲ್ಲ ಇದ್ದು ಮಸ್ತ್ ಅನ್ನಿಸ್ತು. ಇದು ನಾ ತೊಗೊಂಡಿದ್ದು ಕೋಲ್ಡ್ ಡ್ರಿಂಕ್ ಅದ. ಇದು ಮ್ಯಾಂಗೋ ಸ್ಮೂತಿ ವಿತ್ ಬಬಲ್ ಟೀ ಅದ. ಇದ್ರ ಪ್ರೈಸ್ ಅದ $4.50. ಇದಕ್ಕೆ ಬಾನ್ಮಿ ಅಂತಾರ. ಇದು ಬಾನ್ಮಿ ಯಾವಾಗಲೂ ವೆಜಿಟೇರಿಯನ್ನೇ ಬರ್ತೈತಿ. ಅಮೆರಿಕದ ತಿಪ್ಪೆಯಲ್ಲಿ ಸಿಕ್ಕ ಸುಂದರವಾದ ಮನೆ. ಈ ವಿಡಿಯೋನಾಗ ಸದ್ನ ನಾನು ವಿಯತ್ನಾಮೀಸ್ ರೆಸ್ಟೋರೆಂಟ್ ತೋರ್ಸಿನಿ. ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ, ದಯವಿಟ್ಟು ಹೋಗಿ ನೋಡ್ರಿ. ನಾ ತಗೊಂಡಿದ್ದು ಬಾನ್ಮಿ ಹೆಸರದ ಗಾರ್ಲಿಕ್ ಟೋಫು ಬೀನ್. ಇದ್ರೊಳಗೆ ಟೋಫೂಸ್ ಅದಾವು, ಗಾರ್ಲಿಕ್ ಒಳಗೆ ಫ್ರೈ ಮಾಡ್ತಾರ. ಗಾರ್ಲಿಕ್ ಸಾಸ್ ಒಳಗೆ ಫ್ರೈ ಮಾಡಿದ್ದು. ಇದ್ರ ಮೇಲೆ ಸಮ್ ವೆಜ್ಜಸ್ ಹಾಕ್ಯಾರ. ಇದ್ರೊಳಗೆ ಕ್ಯಾರೆಟ್ಸ್ ಅದ, ಆಮೇಲೆ ಇದು ಅದ, ಏನಂತಾರಪ್ಪ ಅದಕ್ಕೆ, ಮೂಲಂಗಿ ಅದ, ಆಮೇಲೆ ಇಲ್ಲಿ ಕುಕ್ಯುಂಬರ್ ಅದ, ಆಮೇಲೆ ಸಿಲ್ಯಾಂಟ್ರೋ ನೋಡಿಲ್ಲಿ ಹ್ಯಾಲಪೆನಿಯೋ ಅದ, ಮತ್ತು ಇಲ್ಲಿ ಗಾರ್ಲಿಕ್ ಸಾಸ್ ಒಳಗೆ ಫ್ರೈ ಮಾಡಿದ್ದ ಟೋಫೂಸ್ ಅದಾವು. ಆಮೇಲೆ ಇದನ್ನ ಹಿಂಗೆ ಹಿಡ್ಕೊಂಡು ಇದು ಬೇಸಿಕ್ಲಿ ವಿಯತ್ನಾಮೀಸ್ ಸ್ಯಾಂಡ್ವಿಚ್ ಅದ. ನಾನು ಇದು ಮ್ಯಾಂಗೋ ಸ್ಮೂತಿ ಬಬಲ್ ಟೀ ಆರ್ಡರ್ ಮಾಡೀನಿ. ಬಬಲ್ಸ್ ಜಾಸ್ತಿ ಇಲ್ಲ ನೋಡ್ರಿ, ಒಂದು ಚೂರು ಬಬಲ್ಸ್ ಅದ ಒಳಗೆ ನೋಡ್ರಿ, ಚೂರಿ ಅದ. ಬಬಲ್ಸ್ ಅಂದ್ರೆ ಇದ್ರೊಳಗೆ ಟ್ಯಾಪಿಯೋಕಾ ಹಾಕಿರ್ತಾರೆ. ಟ್ಯಾಪಿಯೋಕಾ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಗೊತ್ತಿರ್ಲಾರ್ದವ್ರಿಗೆ ಹೇಳ್ತೀನಿ. ಸಾಬುದಾನಿ ಇರ್ತೈತಲ್ಲ ರೀ, ಉಪವಾಸಕ್ಕೆ ತಿಂತೀವಲ್ಲ ನಾವು, ಸಾಬುದಾನಿ ಖಿಚಡಿ ಮಾಡ್ಕೊಂತಿರ್ತೀವಿ, ಸಾಬುದಾನಿ ಪಾಯಸ ಮಾಡ್ತೀವಲ್ಲ, ಅಂಥದೇ ಇದ್ರೊಳಗೆ ಹಾಕಿರ್ತಾರೆ. ಬಟ್ ಸೈಜ್ ಒಳಗೆ ದೊಡ್ಡ ಇರ್ತಾವು, ಅದಕ್ಕೆ ಟ್ಯಾಪಿಯೋಕಾ. ಅದಕ್ಕೆ ಬಬಲ್ಸ್ ಇರ್ತದೆ, ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಅಂದ್ರೆ ಅದಕ್ಕೆ ತಗೊಂಡೆ. ಜಾಸ್ತಿ ಬಬಲ್ಸ್ ಟ್ಯಾಪಿಯೋಕಾ ಇದ್ರೆ ನನಗೆ ಸೇರಂಗಿಲ್ಲ. ಚೂಚೂರ್ ಅದ, ಮಸ್ತ್ ಐತೆ. ಇದು ಆಕಾಶ್ ಅವ್ರದ್ದು ಕರಿ ಚಿಕನ್ ಅದ. ಇದ್ರ ಜೋಡಿ ಅವ್ರು ಚಿಲ್ಲಿ ಸಾಸ್ ಕೊಟ್ಟಾರ, ಆಮೇಲೆ ಚಿಲ್ಲೀಸ್ ಹ್ಯಾಲಪೆನಿಯೋಸ್ ಕೊಟ್ಟಾರ, ಕ್ಯುಕ್ಯುಂಬರ್ಸ್ ಅದಾವು, ಮತ್ತು ಸಿಲ್ಯಾಂಟ್ರೋ ಅದ, ಮತ್ತು ಇಲ್ಲಿ ಒಂದು ಸ್ವಲ್ಪ ಕ್ಯಾಬೇಜ್ ಕೊಟ್ಟಾರ. ಇದು ಆಯಿತು. ಇದು ನಂದು. ನಾನು ವೆಜ್ಜಿ ರೋಲ್ಸ್ ತೊಗೊಂಡಿನಿ, ಸಮ್ಮರ್ ವೆಜ್ಜಿ ರೋಲ್ಸ್ ಇದ್ರ ಹೆಸರು. ಇದ್ರ ಜೋಡಿ ಅವ್ರು ಎದ್ಕೊಂಡು ತಿನ್ನಾಕ ಪೀನಟ್ ಸಾಸ್ ಕೊಟ್ಟಾರ. ಅಂದ್ರೆ ಇದ್ರ ಪೀನಟ್ ಸಾಸಿಗೆ ಏನಂತಾರ ಅಂದ್ರೆ ಶೇಂಗಾದ ಸಾಸ್ ಮಾಡಿರ್ತಾರ. ಇದ್ರ ಡಿಪ್ ಮಾಡಿ ತಿನ್ಬೇಕು. ಇದು ಫುಲ್ ಟ್ರಾನ್ಸ್ಪರೆಂಟ್ ಅದ, ನೋಡ್ಬೋದು ನೀವು. ಫುಲ್ ಟ್ರಾನ್ಸ್ಪರೆಂಟ್, ಒಳಗಿಂದೆಲ್ಲ ವೆಜ್ಜಸ್ ಅದನ್ನೆಲ್ಲ ಕಾಣಿಸ್ತಾವು. ಇದು ಭಾಳ ಯುನಿಕ್ ಸ್ಟೈಲ ಇವ್ರು ಮಾಡ್ತಾರ. ಇದು ನನಗೆ ಭಾಳ ಸೇರ್ತೈತಿ. ಈಗ ನಾ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಚೆನ್ನಾಗತ್ತೆ ಇದು. ಹೊರಗಡೆ ಇಟ್ಕೊಬಿಟ್ಟ ಅದನ್ನ. ಯು ಡೋಂಟ್ ಹ್ಯಾವ್ ಟು ಕೀಪ್ ಇಟ್ ಇನ್ ದ ಸೇಮ್. ಹೊರಗಡೆ ಇಡು, ಟ್ರೇ ಮೇಲೆ ಇಡು. ಸ್ಟಿಕ್ಕಿ ಅದ, ಅಂಟ್ಕೊಂಡೈತೆ. ಈ ರ್ಯಾಪನ್ನ ಅಕ್ಕಿ ಗಂಜಿ ರೈಸ್ಲೆ ಮಾಡಿರ್ತಾರಲ್ಲ, ಅದಕ್ಕೊಂದು ಸ್ವಲ್ಪ ಸ್ಟಿಕ್ಕಿ ಇರ್ತೈತಿ. ಇದನ್ನೇನು ಮಾಡೋದು, ಈ ಪೀನಟ್ ಸಾಸ್ ಒಳಗೆ ಎದ್ದಿ ತಿನ್ನೋದು ಭಾಳ ಮಸ್ತ್ ಇರ್ತೈತಿ. ನಾ ಅಂತೂ ಭಾಳ ಎಂಜಾಯ್ ಮಾಡ್ತೀನಿ ಇದನ್ನು. ನಂದು ತಿನ್ನೋದು ಮುಗಿಯುತ್ತಾನ ನಾ ಮನೆಯೊಳಗೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಹೆಂಗೆ ಮ್ಯಾನಿಕ್ಯೂರ್ ಮಾಡ್ಕೋತಾರ, ನಮ್ಮ ಕೈಗಳನ್ನು ಹೆಂಗೆ ರಕ್ಷಣೆ ಮಾಡೋದು ಅದ್ರ ಬಗ್ಗೆ ವಿಡಿಯೋ ಮಾಡೀನಿ. ಇದು ಹರ್ಬಲ್ ರೀತಿಯಿಂದ, ಆಯುರ್ವೇದಿಕ್ ರೀತಿಯಿಂದ ಮಾಡ್ಕೊಳಕ್ಕೆ ಯಾವ್ಯಾವ ಪ್ರಾಡಕ್ಟ್ಸ್ ಹತ್ತಾವು ಮತ್ತು ಏನೇನು ಬೇಕಾಗ್ತೈತಿ ಅದನ್ನು ಮೊದಲ ತೋರಿಸ್ತೀನಿ. ನಾ ಇಲ್ಲಿ ಮೊದಲಿಗೆ ಒಂದು ಕ್ಯಾಂಡಲ್ ತೊಗೊಂಡಿನಿ. ಇದು ಕ್ಯಾಂಡಲ್ ಕುಕಿ ಫ್ಲೇವರ್ ಕ್ಯಾಂಡಲ್ ಅದ. ಇದ್ರ ವಾಸನೆ ಭಾಳ ಚಂದ ಬರ್ತೈತಿ, ಘಮ್ ಅಂತೈತಿ. ಮುಂದೆ ಇದು ಆಮ್ಲಾ ಚೂರ್ಣ ಅದ. ಆಮ್ಲಾ ಚೂರ್ಣ ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು, ನೆಲ್ಲಿಕಾಯಿ ಪೌಡರ್ ಅದ. ಇದು ಇಂಡಿಯಾನಾಗಂತೂ ಆಯುರ್ವೇದ ಅಂಗಡಿ ಒಳಗೆ ಆರಾಮಾಗಿ ಅವೈಲಬಲ್ ಇರ್ತೈತಿ. ಮುಂದೆ ಇದು ಅಲೋವೆರಾ ಜೆಲ್ ಅದ. ಅಲೋವೆರಾ ಜೆಲ್ ಅಂತೂ ಎಲ್ಲರಿಗೂ ಗೊತ್ತದ. ಇದು 99% ಪ್ಯೂರ್ ಅಲೋವೆರಾ ಜೆಲ್ ಅದ. ಇದು ನಾನು ಅಮೆಝಾನ್ ಮೇಲೆ ಆರ್ಡರ್ ಮಾಡೀನಿ. ಇಲ್ಲ ನಿಮ್ಗೆ 100% ಪ್ಯೂರ್ ಬೇಕಾಗಿತ್ತಪ್ಪ ಅಂದ್ರೆ ಡೆಫಿನೆಟ್ಲಿ ನೀವು ಗಿಡದಾಗಿಂತ ತಕ್ಕೋಬೇಕು. ಈ ಜೆಲ್ ಆರ್ಗ್ಯಾನಿಕ್ ಅದ. ಮತ್ತು ಇದ್ರೊಳಗೆ ಒಂದು ಚೂರು ಗ್ಲಿಸರಿನ್ ಮಿಕ್ಸ್ ಮಾಡ್ಯಾರ. ಇದರಿಂದ ಏನಾಗ್ತೈತಿ, ಸ್ಕಿನ್ನಿಗೆ ಗ್ಲೋ ಕೊಡ್ತೈತಿ. ಮುಂದೆ ಇದು ಎಪ್ಸಮ್ ಸಾಲ್ಟ್ ಅದ. ಇದು ಆಪ್ಷನಲ್ ಅದ, ನೀವು ಬೇಕಂದ್ರೆ ಯೂಸ್ ಮಾಡ್ಬೋದು, ಬ್ಯಾಡ್ ಅಂದ್ರೆ ಬಿಡ್ಬೋದು. ಇದು ಯೂಸ್ ಮಾಡೋದ್ರಿಂದ ಏನಾಗ್ತೈತಿ, ಮಸಲ್ ಏಕ್ ಇತ್ತಂದ್ರೆ, ಅಂದ್ರೆ ಮಸಲ್ ಪೇನ್ ಇತ್ತಪ್ಪ ಅಂದ್ರೆ ನಿಮ್ಗೆ ಇದರಿಂದ ರಿಲ್ಯಾಕ್ಸ್
ಆಗ್ತೈತಿ. ಮುಂದೆ ಇದು ಆಲಿವ್ ಆಯಿಲ್ ಅದ, ಇದು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅದ. ನೀವು ಕೊಬ್ಬರಿ ಎಣ್ಣೆ ಸದ್ನ ತಗೋಬಹುದು, ಕೊಕೊನಟ್ ಆಯಿಲ್ ಸದ್ನ ತಗೋಬಹುದು. ನಾ ಇಲ್ಲಿ ಗಿರ್ದಾ ಹೋಳ ಲಿಂಬಿಕಾಯಿ ತಗೊಂಡಿನಿ. ನಾ ಇಷ್ಟೇ ಯಾಕೆ ಲಿಂಬಿಕಾಯಿ ತಗೊಂಡಿನಿ ಅಂತ ಮುಂದೆ ನಿಮ್ಗೆ ಹೇಳ್ತೀನಂತ. ಟೊಮ್ಯಾಟೊ ಅಂತೂ ಎಲ್ಲರ ಮನ್ಯಾಗ ಅಡಿಗೆ ಯೂಸ್ ಮಾಡ್ತೀವಿ. ಒಂದ್ ವೇಳೆ ನಿಮ್ಮ ಕಡೆ ಇಲ್ಲ ಅಂತಂದ್ರೆ ಬಾಸ್ಕಿನ್ ಮನಿಯವ್ರ ಕಡೆ ಒಂದು ಟೊಮ್ಯಾಟೊ ಎಸ್ಕೋರಿ, ಆಮೇಲೆ ರಿಟರ್ನ್ ಮಾಡ್ರಿ. ಜಸ್ಟ್ ಜೋಕ್ ಮಾಡಾಕತ್ತೀನಿ. ಮುಂದಿದ್ದು ಸಕ್ರೆ ತಗೊಂಡಿನಿ. ಇದು ಬ್ರೌನ್ ಶುಗರ್ ಅದ, ನೀವು ವೈಟ್ ಶುಗರು ತಗೋಬಹುದು. ಇದು ಮ್ಯಾನಿಕ್ಯೂರ್ ಕಿಟ್ ಅದ. ನಾನು ಹಳೇದೇನಿತ್ತಲ್ಲ ಅದ್ರೊಳಗಿಂದ ಒಂದೊಂದು ಸಾಮಾನು ಕಳೆದು ಹೋಗಿದ್ದು, ಅದಕ್ಕೆ ನಾ ಹೊಸದು ಆರ್ಡರ್ ಮಾಡೀನಿ. ನೋಡ್ರಿ ಇದ್ರದ್ದು ಕಿಟ್ ಎಷ್ಟು ಪ್ರಿಟಿ ಅದ, ಭಾಳ ಕ್ಯೂಟ್ ಅದ. ಮತ್ತು ಇದು ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗ್ತೈತಿ. ನೀವು ನೇಲ್ಸ್ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಏನೇನು ಬೇಕು ಅದು ಎಲ್ಲ ಸಾಮಗ್ರಿಗಳು ಇದ್ರೊಳಗದಾವು. ಇದು LED ನೇಲ್ ಡ್ರೈಯರ್ ಲ್ಯಾಂಪ್ ಅದ. ಇದ್ರೊಳಗೆ UV ಲೈಟ್ ಹತ್ತೈತಿ. ಇದರ ಮುಖಾಂತರ ನಾನು ನನ್ನ ನೇಲ್ ಪಾಲಿಶನ್ನ ಡ್ರೈ ಮಾಡ್ಕೋತೀನಿ. ಇದು ಜೆಲ್ ನೇಲ್ ಪಾಲಿಶ್ ಅದ. ನಾರ್ಮಲ್ ನೇಲ್ ಪಾಲಿಶ್ ಗತ್ಲೆ ಇರಂಗಿಲ್ಲ, ಇವು ಒಂದು ಸ್ವಲ್ಪ ಸ್ಪೆಷಲ್ ಇರ್ತಾವು. ಈ ನೇಲ್ ಪಾಲಿಶ್ ಬ್ರ್ಯಾಂಡಿನ ಹೆಸರದ ನೇಲ್ ಅಡಿಕ್ಟ್. ಈ ನೇಲ್ ಪಾಲಿಶಿನ ಕಲರ್ ಯಾವ್ಯಾವದ ಅಂತ ಗುರ್ತಾಡೋ ಸಂಬಂಧ ನೀವು ನೋಡ್ಬೋದು ಮ್ಯಾಲ ಅವ್ರೊಂಚೂರು ಕಲರ್ ಕೊಟ್ಟಾರ. ಇದರಿಂದ ಏನಾಗ್ತೈತಿ ಯಾವ ಕಲರ್ ಅದ ಅಂತ ಗೊತ್ತಾಗ್ಬಿಡ್ತೈತಿ. ಇಲ್ಲಪ್ಪ ಅಂದ್ರೆ ಅದು ನೇಲ್ ಅಡಿಕ್ಟ್ ಅಂತ ಬರ್ದಾರಲ್ಲ ಅದ್ರ ಮ್ಯಾಕ್ಸ್ ಅದನ್ನ ಗೊತ್ತಾಗ್ತೈತಿ ಇದ್ರೊಳಗೆ ಯಾವ ಕಲರ್ ಐತಿ ಅಂತ ಹೇಳಿ. ಇದ್ರೊಳಗೆ ಪಿಂಕ್ ಅದ, ರೆಡ್ ಅದ, ಮತ್ತು ಆರೆಂಜ್ ಐತಿ, ಮತ್ತು ಬ್ಲ್ಯಾಕ್ ಐತಿ. ಇಷ್ಟೆಲ್ಲ ಶೇಡ್ಸ್ ಒಳಗೆ ನಾನು ಈ ರೆಡ್ ಕಲರೇ ಚೂಸ್ ಮಾಡ್ತೀನಿ. ನೋಡ್ರಿ ಈಗ ನಮ್ಮ ಮ್ಯಾನಿಕ್ಯೂರ್ ಸ್ಟಾರ್ಟ್ ಆಗ್ತೈತೆ. ನಾನು ನಿಮ್ಗೆ ತೋರಿಸ್ದಂಗೆ ನಂದು ಫೇವ್ರೆಟ್ ಫ್ಲೇವರ್ದು ಕ್ಯಾಂಡಲ್ ಹಚ್ಕೊಂಡಿನಿ ನಾನು. ನಿಮ್ಮ ಬಟ್ಟೆ ಒಳಗೆ ಉಂಗುರ ಮತ್ತು ಕೈಯಾಗ ಬಳಿ ಇದ್ದು ಅಂದ್ರೆ ಎಲ್ಲ ತೆಗೆದಿಡ್ರಿ. ಕೈ ಜಸ್ಟ್ ಬೇರ್ ಹ್ಯಾಂಡ್ ಇರಬೇಕು, ಬೇರ್ ಫಿಂಗರ್ಸ್ ಇರಬೇಕು ನಿಮ್ಮದು ಕೈ. ಈಗ ಎಲ್ಲಕ್ಕಿಂತ ಮೊದಲಿಗೆ ನಾನು ಒಂದು ಬೋಲ್ ತೊಗೋತೀನಿ. ಬೋಲ್ ಒಳಗೆ ಒಂದು ಲ್ಯೂಕ್ ವಾರ್ಮ್ ವಾಟರ್ ತೊಗೊತೀನಿ, ಅಂದ್ರೆ ಉಗುರು ಬೆಚ್ಚಗೆ ನೀರು. ನಿಮ್ಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿ ನೀವು ತೊಗೋಬೋದು. ನಾವೀಗ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮ್ಯಾನಿಕ್ಯೂರ್ ಮಾಡ್ಕೊಳಕತ್ತೀವಿ. ಅದಕ್ಕೆ ನಾವು ಯಾವುದೂ ಕೆಮಿಕಲ್ಸ್ ಯೂಸ್ ಮಾಡೋಂಗಿಲ್ಲ. ಈಗ ನಾವು ಇದ್ರೊಳಗೆ ಆಮ್ಲ ಚೂರ್ಣ ಹಾಕೊಳಕತ್ತೀನಿ. ಅದಕ್ಕೆ ನಮ್ಮ ಆಡು ಭಾಷೆ ಒಳಗೆ ನೆಲ್ಲಿಕಾಯಿ ಚೂರ್ಣನೂ ಅನ್ಬೋದು, ನೆಲ್ಲಿಕಾಯಿ ಪುಡಿನೂ ಅಂತಾರ. ಅದೇ ಸಂಸ್ಕೃತನಾಗ ಏನಂತಾರ ಆಮಲಕ್ಕಿ ಚೂರ್ಣ ಅಂತ ಕರೀತಾರ. ಇದು ಪ್ರೊಫೆಷ್ನಲ್ ಆಗಿ ಆಯುರ್ವೇದ ವರ್ಡ್ ಅದು. ಈಗ ಅದನ್ನ ಒಂದು ಸ್ವಲ್ಪ ನಾನು ಪುಡಿ ತೊಗೊಂಡು ನಾನು ಉಗುರು ಬೆಚ್ಚಗೆ ನೀರು ತೊಗೊಂಡಿದ್ನಲ್ಲ ಅದರೊಳಗೆ ಹಾಕೋತೀನಿ. ಈಗ ನಾವು ಬರೀ ಬಟ್ಟೆಗಳನ್ನ ಅಷ್ಟೇ ಸೋಕ್ ಮಾಡ್ತೀವಿ ಅಂದಮೇಲೆ ನಾವು ಅರ್ಧ ಚಮಚ ಆಮಲಕ್ಕಿ ಪೌಡರ್ ಹಾಕೊಂಡ್ರೆ ಸಾಕು. ಮುಂದೆ ಈಗ ನಾವು ಗಿರ್ದಾ ಲಿಂಬಿಕಾಯಿ ತೊಗೊಂಡಿದ್ನಲ್ಲ ಅದನ್ನು ಹಿಂಡ್ಕೋತೀನಿ. ನೋಡ್ರಿ ಆಮಲಕ್ಕಿ ಮತ್ತು ಲಿಂಬಿಕಾಯಿದು ಎರಡರದ್ದು ಗುಣಧರ್ಮ ಒಂದೇ ಇರೋದ್ರಿಂದ ಅದು ಒಂದು ಸ್ವಲ್ಪ ಇದು ಒಂದು ಸ್ವಲ್ಪ ನಾನು ಹಾಕ್ಕೊಂಡಿನಿ. ಒಂದು ವೇಳೆ ನಿಮ್ಮ ಕಡೆ ಆಮಲಕ್ಕಿ ಪೌಡರ್ ಇದ್ದಿದ್ದಿಲ್ಲಪ್ಪ ಅಂದ್ರೆ ನೀವು ಅರ್ಧ ಹೋಳ ಲಿಂಬಿಕಾಯಿ ತೊಗೋಬೋದು. ರಸ ಹಿಂಡಿದ ಮೇಲೆ ಅದು ಸೊಟ್ಟಿ ಎಲ್ಲಿ ಒಗಿಲಕ್ಕೆ ಹೋಗ್ಬೇಡ್ರಿ. ಆ ಸೊಟ್ಟಿ ಒಳಗೆ ಸದ್ನ ಭಾಳ ಸತ್ವಗಳು ಇರ್ತಾವೆ. ಅದನ್ನೇನು ಮಾಡ್ತೀನಿ ನಾನು ಅದೇ ಉಗುರು ಬೆಚ್ಚಗೆ ನೀರೇನು ತೊಗೊಂಡಿದ್ನಲ್ಲ ಅದರೊಳಗೆ ಒಗಿತೀನಿ. ಮುಂದಿದು ಆಪ್ಸಮ್ ಸಾಲ್ಟ್ ಅದ. ಇದು ಆಪ್ಷನಲ್ ಅದ. ನಾನು ನಿಮಗೆ ಹೇಳ್ದಂಗೆ ಬೇಕಂದ್ರೆ ಹಾಕೋರಿ, ಬ್ಯಾಡ್ ಅಂದ್ರೆ ಬಿಡ್ರಿ. ಇದರಿಂದ ಏನಾಗ್ತೈತೆ ನಿಮ್ಮ ಕೈ ಒಳಗಿಂದು ಮಸಲ್ಸ್ ಪೇನ್ ಅದಿತ್ತಂದ್ರೆ ಅದು ರಿಲೀಫ್ ಆಗ್ತೈತಿ. ಇದು ಲೆವೆಂಡರ್ ಫ್ಲೇವರ್ ಇರೋದ್ರಿಂದ ನಿಮ್ಗೆ ಮನಸ್ಸಿಗೆ ಮತ್ತು ನಿಮ್ಮ ಮೈಂಡಿಗೆ ರಿಲ್ಯಾಕ್ಸ್ ಕೊಡ್ತೈತಿ. ಮುಂದೆ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗೆ ನಿಮ್ಮದು ಬಟ್ಟೆಗಳಿಗೆ 3 ಮಿನಿಟ್ಸ್ ತನಕ ನೆನೆಕಿಡಬೇಕು. ಅಂದ್ರೆ ಸೋಕ್ ಮಾಡಿಡಬೇಕು. ಹಾಗೆ ಸೋಕ್ ಮಾಡ್ಕೋತ ಅದೇನು ಲಿಂಬಿಕಾಯಿ ಸೊಟ್ಟಿ ಇತ್ತಲ್ಲ ಅದರಲ್ಲೇ ಚೆಂದಂಗೆ ಸಾವಕಾಶಂಗೆ ತಿಕ್ಕೋಬೇಕು. ಇದರಿಂದ ಏನಾಗ್ತೈತೆ ನಿಮ್ಮ ರಂಧ್ರಗಳೆಲ್ಲ ಓಪನ್ ಆಗ್ತೈತಿ. ಮತ್ತು ಲಿಂಬಿಕಾಯಿ ಒಳಗೆ ಮತ್ತು ಆಮಲಕ್ಕಿ ಪೌಡರ್ ಒಳಗೆ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ ಡಿಸ್ಕಲರೇಷನ್ ಮತ್ತು ಪಿಗ್ಮೆಂಟೇಷನನ್ನು ದೂರ ಮಾಡ್ತೈತಿ. 3 ಮಿನಿಟ್ಸ್ ಆದಮೇಲೆ ನಿಮ್ಮ ಕೈ ಹೊರಗೆ ತೆಗೆದು ಚೆಂದಂಗೆ ಒರೆಸ್ಕೋರಿ. ನೀವು ನೋಡ್ಬೋದು ನನ್ನ ಕೈ ಎಷ್ಟು ಫಳ 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 ಮಿಂಚಾಕತ್ತಾವು. ಈಗ ಮ್ಯಾನಿಕ್ಯೂರ್ ಕಿಟ್ ಒಳಗಿಂದು ಕ್ಯೂಟಿಕಲ್ ಪುಷರ್ ತಗೊಳ್ಳೋನು. ಇದನ್ನು ತಗೊಂಡು ನಮ್ದೇನು ಕ್ಯೂಟಿಕಲ್ ಅದಲ್ಲ ನೇಲ್ಸಿಂದು ಅದನ್ನು ಸಾವಕಾಶ ಪುಷ್ ಮಾಡೋನು. ಇದರಿಂದ ಏನಾಗ್ತೈತಿ ನಿಮ್ಮದು ಉಗುರುಗಳು ದೊಡ್ಡ ಕಾಣಿಸ್ತೈತಿ. ನೇಲ್ ಫೈಲಿಂಗ್ ಅಂತೂ ಎಲ್ಲರೂ ಮಾಡ್ತಾರೆ. ಉಗುರು ಕತ್ತರಿಸ್ಕೊಂಡ ಮೇಲೆ ಮಾಡ್ತಾರೆ. ಉಗುರಿಗೆ ಶೇಪ್ ಕೊಡ್ಬೇಕಂದ್ರೂ ನೇಲ್ ಫೈಲಿಂಗ್ ಮಾಡ್ತಾರೆ. ಅದನ್ನೇ ನಾನಿಲ್ಲಿ ಮಾಡಿ ನನ್ನ ನೇಲ್ಸಿಗೆ ಒಂದು ಪ್ರಾಪರ್ ಶೇಪ್ ಕೊಡಾಕತ್ತೀನಿ. ಈಗ ನಾವು ಕ್ಯೂಟಿಕಲ್ ಪುಷರ್ ಮಾಡಿದ್ವಿ, ಆಮೇಲೆ ಏನು ಮಾಡಿದ್ವಿ ನಾವು ನೇಲ್ಸಿಗೆ ಶೇಪ್ ಕೊಟ್ವಿ. ಇದು ಆದ್ಮೇಲೆ ಸದ್ನ ಎಷ್ಟೊಂದು ಡೆಡ್ ಸೆಲ್ಸ್ ಉಳಿದಿರ್ತೈತಿ. ಅದಕ್ಕೆ ಈಗ ಸ್ಕ್ರಬ್ಬಿಂಗ್ ಮಾಡೋನು. ಸ್ಕ್ರಬ್ ಮಾಡೋಕೆ ನಾನು ಇಲ್ಲಿ ಟೊಮೆಟೊ ತೊಗೊಂಡಿನಿ. ಅದ್ರ ಮೇಲೆ ನಾನು ಬ್ರೌನ್ ಶುಗರ್ ಹಾಕ್ಕೊಂಡಿನಿ. ಇದನ್ನ ಸರ್ಕ್ಯುಲರ್ ಮೋಷನ್ ಒಳಗೆ ನಿಮ್ಮ ಬಟ್ಟೆಗಳ ಮೇಲೆ ನಿಮ್ಮ ಕೈಗಳ ಮೇಲೆ ತಿಕ್ಕೋಬೇಕು. ಜೆಂಟಲಾಗಿ ತಿಕ್ಕೋಬೇಕು. ಸಾವಕಾಶ ತಿಕ್ಕೋಬೇಕು. ಇದರಿಂದ ಏನಾಗ್ತೈತೆ ನಿಮ್ಮ ಕೈ ಮೇಲೆ ಏನಾರ ಡಾರ್ಕ್ ಸ್ಪಾಟ್ಸ್ ಇದ್ದು ಅಥವಾ ಕಲಿಗಳಿದ್ದು ಅಂದರೆ ಇದರಿಂದ ಹೋಗ್ತೈತಿ. ಅಲ್ಲದೆ ಇದು ಒಂಥರ ಸ್ಕಿನ್ನಿಗೆ ಗ್ಲೋ ಮಾಡ್ತೈತೆ. ಒಂದು ವೇಳೆ ನಿಮ್ಗೆ ಸಕ್ಕರೆ ಮುಗಿಲಾಕತ್ತೈತಿ ಅಥವಾ ನಿಮ್ಮ ಸ್ಕ್ರಬ್ಬಿಂಗ್ ಆಗಲ್ಲಾಗೈತಿ ಅಂತ ಅನಿಸ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೋಬೋದು. ಮುಂದೆ ಇದನ್ನು ಸ್ವಚ್ಛಂಗೆ ತೊಳ್ಕೊರಿ. ತೊಳ್ಕೊಂಡ್ಮೇಲೆ ಕೈಯನ್ನು ಡ್ರೈ ಮಾಡ್ಕೊರಿ. ಈಗ ಹ್ಯಾಂಡ್ಸಿಗೆ ಮಾಯ್ಶ್ಚರೈಸಿಂಗ್ ಅದನ್ನ ನಾವು ಸ್ವಂತ ತಯಾರು ಮಾಡ್ಕೊಳ್ಳೋಣಂತ. ಈಗ ನಾನು
ಅಲೋವೆರಾ ಜೆಲ್ ತೊಗೋತೀನಿ. ಆಲ್ರೆಡಿ ಇದ್ರೊಳಗೆ ಗ್ಲಿಸರಿನ್ ಐತಿ. ಇದ್ದಿದ್ದಿಲ್ಲ ಅಂದ್ರೂ ಏನು ಚಿಂತಿಲ್ಲ, ಏನು ಅಡ್ಡಿ ಇಲ್ಲ. ಹ್ಯಾಂಗಿದ್ದಂಗೆ ಪ್ಲೇನ್ ಪ್ಯೂರ್ ಅಲೋವೆರಾ ಜೆಲ್ ಇದ್ರೂ ನಡಿತೈತಿ. ಅದನ್ನು ನಾನು 1/2 ಟೀ ಸ್ಪೂನ್ ತೊಗೋತೀನಿ. ಇದ್ರೊಳಗೆ ನಾನು ಲೆಸ್ ದೆನ್ ಹಾಫ್ ಆಲಿವ್ ಆಯಿಲ್ ಹಾಕೋತೀನಿ. ನೀವು ಬೇಕಂದ್ರೆ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಕೋಬಹುದು. ಇವೆರಡನ್ನ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೋರಿ. ಮುಂದಿದನ್ನ ಸರ್ಕ್ಯುಲರ್ ಮೋಷನ್ ಒಳಗೆ ನಿಮ್ಮ ಕೈಗಳಿಗೆ ತಿಕ್ಕೋರಿ. ಎಲ್ಲಿ ತಾನು ತಿಕ್ಕೋಬೇಕಂದ್ರೆ ನಿಮ್ಮ ಸ್ಕಿನ್ ಈ ಮಾಯ್ಶ್ಚರೈಸಿಂಗ್ ಅನ್ನ ಕಂಪ್ಲೀಟ್ಲಿ ಹೀರ್ಕೊಂಡ್ಬಿಡ್ಬೇಕು, ಅಲ್ಲಿ ತನ ತಿಕ್ಕೋರಿ. ಆದ್ರೂ ಒಂದು ಸ್ವಲ್ಪ ಆಯಿಲಿ ಅನ್ಸಕತ್ತಂದ್ರೆ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ತೊಗೊಂಡು ನೀವು ಒಂದು ಚೂರು ಒತ್ತಿ ಒರೆಸ್ಕೋಬಹುದು. ಇನ್ನ ನಿಮ್ದು ಮಾಯ್ಶ್ಚರೈಸಿಂಗ್ ಉಳಿದಿತ್ತಪ್ಪ ಅಂದ್ರೆ ಅದನ್ನ ತಲೆಗೆ ನೆತ್ತಿಗೆ ಹಚ್ಕೊಂಡು ತಿಕ್ಕೋರಿ. ಇದರಿಂದ ನಿಮ್ಮ ಕೂದಲು ಸದ್ನ ಚಲೋ ಆಗ್ತಾವು. ಈಗ ನಿಮ್ಮ ಬಟ್ಟೆಗಳೆಲ್ಲ ಮಿಂಚಾಕತ್ತು. ಈಗೇನು ಮಾಡೋದು, ನಾವು ನಮ್ಮ ಉಗುರುಗಳಿಗೆ ಬೇಸ್ ಕೋಟ್ ಹಚ್ಚೋನು. ಏನಿದು ಬೇಸ್ ಕೋಟ್, ಇದು ಯಾಕೆ ಹಚ್ಚಬೇಕು? ಮೊದಲಿಗೆ ಈಗ ನಾನು ನೇಲ್ ಅಡಿಕ್ಟ್ ಬ್ರ್ಯಾಂಡಿಂದು ಬೇಸ್ ಕೋಟ್ ಹಚ್ಕೊಳಕತ್ತೀನಿ. ನಾನು ಎಲ್ಲ ಬಿಟ್ಟು ನೇಲ್ ಅಡಿಕ್ಟ್ ಬ್ರ್ಯಾಂಡಿಂದು ಯಾಕೆ ಚೂಸ್ ಮಾಡಿನಪ್ಪ ಅಂತಂದ್ರೆ ಈ ಬ್ರ್ಯಾಂಡ್ ವೇಗನ್ ಬ್ರ್ಯಾಂಡ್ ಅದ ಮತ್ತು ಕೆಮಿಕಲ್ ಫ್ರೀ ಅದ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು, ನಾ ಈಗ ಪ್ರೆಗ್ನೆಂಟ್ ಅದೀನಿ, ನನಗೆ ನೇಲ್ ಪಾಲಿಶಿಂದು ಸ್ಮೆಲ್ ಕಂಡ್ರೆ ಆಗಂಗಿಲ್ಲ ರೀ. ಅದಕ್ಕೆ ನೇಲ್ ಅಡಿಕ್ಟ್ ಇದು ಒಂಚೂರು ವಾಸನೆ ಇಲ್ಲ. ಮತ್ತು ಇದ್ರೊಳಗೆ ನಿಮಗೆ ಬೇಕಾದಷ್ಟು ಕಲರ್ಸ್ ಅವೈಲೇಬಲ್ ಅದ. ಇದು ಬೇಸ್ ಕೋಟ್ ಅದ. ಬೇಸ್ ಕೋಟನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ಬೇಸ್ ಕೋಟ್ ಯಾವಾಗಲೂ ಟ್ರಾನ್ಸ್ಪರೆಂಟ್ ಇರ್ತೈತಿ. ಬೇಸ್ ಕೋಟ್ ಯಾಕೆ ಹಚ್ಕೋಬೇಕು? ನಾವು ಹಾಗೆ ಡೈರೆಕ್ಟ್ಲಿ ನೇಲ್ ಪಾಲಿಶ್ ಹಚ್ಕೊಂಡ್ರೆ ಆಗಲ್ಲೇನೋ. ಇದು ಜೆಲ್ ನೇಲ್ ಪಾಲಿಶ್ ಇರೋದ್ರಿಂದ ನೀವು ಬೇಸ್ ಕೋಟ್ ಹಚ್ಕೊಳ್ಳೇಬೇಕಾಗ್ತೈತಿ. ಪೂರಾ ನೇಲ್ ಪಾಲಿಶೇ ಕಿತ್ತಿ ನಿಮ್ಮದು ಕೈಯಾಗ ಬರ್ತೈತೆ. ಇಲ್ಲಿ ನೋಡ್ರಿ, ಅದಕ್ಕೆ ಬೇಸ್ ಕೋಟ್ ಹಚ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ಇರ್ತೈತೆ. ಈಗ ನೋಡ್ರಿ, ನಾನು ಬೇಸ್ ಕೋಟ್ ಹಚ್ಕೊಳಕತ್ತೀನಿ. ಮತ್ತು ಇದನ್ನು ಹಾಗೆ ಹೊರಗಿಟ್ಟರೆ ಡ್ರೈ ಆಗಂಗಿಲ್ಲ. ಇದನ್ನು ನಾನು ಯು ವಿ ಲೈಟ್ ಒಳಗೆ ಇಡಬೇಕು. ಈಗ ಯು ವಿ ಲೈಟ್ನ ಆನ್ ಮಾಡಿ ಅದ್ರೊಳಗೆ ನಾನು ಡ್ರೈ ಮಾಡ್ತೀನಿ ಇದನ್ನು. ಮತ್ತು ನೇಲ್ ಅಡಿಕ್ಟ್ ಅವ್ರದ್ದು ರೆಡ್ ಕಲರ್ ನೇಲ್ ಪಾಲಿಶ್ನ ಹಚ್ಕೋತೀನಿ. ಆಲ್ರೆಡಿ ಒಂದು ಕೈ ಹಚ್ಕೊಂಡು ಟ್ರೈ ಮಾಡಿದೆ, ಮಸ್ತ್ ಕಾಣಿಸಕತ್ತಿತ್ತು. ಅದಕ್ಕೆ ಈಗ ನಿಮಗೆ ತೋರಿಸ್ಕೊತ ನಾನು 2ನೇ ಕೈಗೆ ಹಚ್ಕೋತೀನಿ. ಈಗ ನಾ ಬೇಸ್ ಕೋಟ್ ಹಚ್ಕೊಂಡು ಯು ವಿ ಲೈಟ್ ಕೆಳಗಿಟ್ಟು ಡ್ರೈ ಮಾಡ್ಕೊಂಡೆ. ಅದ್ರ ಮೇಲೆ ನಾನು ಜೆಲ್ ನೇಲ್ ಪಾಲಿಶ್ ಹಚ್ಕೊಂಡು ಮತ್ತು ಯು ವಿ ಲೈಟ್ ಕೆಳಗಿಟ್ಟು ಡ್ರೈ ಮಾಡ್ಕೋತೀನಿ. ಡ್ರೈ ಮಾಡೋಕೆ ನಾನು 30 ಸೆಕೆಂಡ್ಸ್ ಅಷ್ಟೇ ಇಡ್ತೀನಿ. ಮತ್ತು ಇದು ಡ್ರೈ ಆದ್ಮೇಲೆ ಇದ್ರ ಮೇಲೆ ಮತ್ತೆ ನಾನು ಟಾಪ್ ಕೋಟ್ ಹಚ್ಕೋತೀನಿ. ಟಾಪ್ ಕೋಟ್ ಇದು ಸದ್ನ ಟ್ರಾನ್ಸ್ಪರೆಂಟ್ ಇರ್ತೈತಿ. ಇದು ಸದ್ನ ನೇಲ್ ಅಡಿಕ್ಟ್ ಬ್ರ್ಯಾಂಡಿಂದೇ ಐತಿ. ನೇಲ್ ಪಾಲಿಶ್ ಏನಾದ್ರೆ ನಿಮ್ಮ ಸ್ಕಿನ್ನಿಗೆ ಹತ್ತಿತಪ್ಪ ಅಂತಂದ್ರೆ ನನ್ನಂಗೆ ನೀವು ಒಂದು ಸ್ವಲ್ಪ ಒರೆಸ್ಕೋಬಹುದು. ಈಗ ಟಾಪ್ ಕೋಟ್ ಹಚ್ಕೊಂಡು ಇದನ್ನ ಸದ್ನ ನಾನು 30 ಸೆಕೆಂಡ್ಸ್ ಯು ವಿ ಲೈಟ್ ಕೆಳಗಿಟ್ಟು ಡ್ರೈ ಮಾಡ್ತೀನಿ. ಈ ಜೆಲ್ ನೇಲ್ ಪಾಲಿಶ್ ರಿಮೂವ್ ಮಾಡ್ಬೇಕಂದ್ರೆ ಜೆಲ್ ನೇಲ್ ಪಾಲಿಶ್ ರಿಮೂವರ್ ಅಂತ ಸಿಗ್ತೈತಿ, ಅದನ್ನೇ ಯೂಸ್ ಮಾಡಬೇಕು. ನಾರ್ಮಲ್ ನೇಲ್ ಪಾಲಿಶ್ ರಿಮೂವರ್ ಯೂಸ್ ಆಗಂಗಿಲ್ಲ. ಇದಕ್ಕೆ ಹೆಂಗೆ ಅನ್ನಿಸ್ತು ನಿಮಗೆ ಇದು ಜೆಲ್ ನೇಲ್ ಪಾಲಿಶಸ್ ಎಲ್ಲ ನೋಡಿ? ನಿಮಗೂ ಬೇಕು ಅನ್ಸಾಕತ್ತೈತೇನು? ಅಮೇರಿಕನ್ಯಾಗ ಜಸ್ಟ್ ಜೆಲ್ ನೇಲ್ ಪಾಲಿಶ್ ಹಚ್ಚಾಕ $35 ತಗೋತಾರ. ಅದೇ ನೀವು ಅದ್ರ ಮೇಲೆ ಆಟದೇನ್ರೆ ಮಾಡಿಸ್ಕೊಂಡ್ರಿ ಅಂದ್ರೆ ಹೆಚ್ಚಿಗೆ ರೊಕ್ಕ ಕೊಡಬೇಕಾಗ್ತೈತಿ. ಇಂಡಿಯಾನ್ಯಾಗ ಮ್ಯಾನಿಕ್ಯೂರ್ ಮಾಡಕ್ಕೆ ಎಷ್ಟು ಪ್ರೈಸ್ ಅದ ಅಂತ ಕಮೆಂಟ್ ಮಾಡ್ರಿ. ನೇಲ್ ಅಡಿಕ್ಟ್ ಅವ್ರದ್ದು ವೆಬ್ಸೈಟ್ ಲಿಂಕ್ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಮೆನ್ಷನ್ ಮಾಡಿರ್ತೀನಿ. ನನ್ನ ವ್ಯೂವರ್ಸ್ ಆದ ನಿಮಗೆ ನೇಲ್ ಅಡಿಕ್ಟ್ ವೆಬ್ಸೈಟ್ ಮೇಲೆ ಅಶ್ವಿನಿ ಅಂತ ತಿಳ್ಕೊಂಡು ಕೂಪನ್ ಕೋಡ್ ಹೊಡೆದ್ರೆ ನಿಮಗೆ 50% ಡಿಸ್ಕೌಂಟ್ ಸಿಗ್ತೈತಿ. ಈ ಡಿಸ್ಕೌಂಟ್ ಅನ್ನ ನೀವು ಅಪ್ ಟು 2 ಜೆಲ್ ನೇಲ್ ಪಾಲಿಶ್ಗೆ ಉಪಯೋಗಿಸ್ಕೋಬಹುದು. ಈಗ ಕಮೆಂಟ್ಸ್ ಓದ್ತೀನಿ. ಶ್ವೇತಾ ಮಂಜು ಅವರು ಕಮೆಂಟ್ ಮಾಡ್ಯಾರ, ಅವ್ರದ್ದು March 1ಗೆ ಅವ್ರದ್ದು 7th ವೆಡ್ಡಿಂಗ್ ಆನಿವರ್ಸರಿ ಅದ ಅಂತ. ಈ ದಂಪತಿಗಳಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಅನುಷ್ಯಾ ಗೌಡ ಅವ್ರದ್ದು ಬರ್ತ್ಡೇ ಅದ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅನುಷ್ಯಾ ಅವ್ರ. ನಿಮ್ದು ಬಾಳ ಬಳಕಾಗ್ಲಿ ಅಂತ ಹಾರೈಸ್ತೀನಂತ. ಮುಂದೆ ಸಂಗನ ಬಸಯ್ಯ ಮೂತಿಮಠ್ ಅನ್ನೋರು ಕಮೆಂಟ್ ಮಾಡ್ಯಾರ. ಶಾರದಾ ಮೂತಿಮಠ್ ಅವರು ನಂದು ಬಿಗ್ ಫ್ಯಾನ್ ಅದಾರ, ಅವ್ರಿಗೆ ಹಾಯ್ ಹೇಳ್ರಿ ಅಂತ ಹೇಳಿದ್ರು. ಹಾಯ್ ಶಾರದಾ ಅವ್ರ, ನೀವು ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಂತೀನಿ. ನೀವು ಬಿಗ್ ಫ್ಯಾನ್ ಅದ್ರಿ ಅಂತ ಸಂಗನ ಬಸಯ್ಯ ಅವರು ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಹೆಂಗೆ ಅನಿಸ್ತು ನಿಮಗೆ ಇವತ್ತಿನ ವಿಡಿಯೋ? ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ನಿಮ್ಗೆ ಈ ವಿಡಿಯೋ ಸೇರ್ತಪ್ಪ ಅಂತ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ನೆನಪು ಹಾರಬೇಡ್ರಿ. ಇಷ್ಟು ಹೇಳ್ಕೊತ ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋ ನಂಗೆ ಮತ್ತೆ ಭೇಟಿ ಆಗ್ತೀನಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.